ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ನಿಮಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ನೀವು ನೋಡಿ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋದ ಸಂಪೂರ್ಣವಾಗಿ ವಿವರಗಳನ್ನು ತಮಗೆ ನೀಡ್ತೇನೆ. ಬಾ. ಬಂಧುಗಳೇ, ನೀವು ನೋಡ್ತಾ ಇದ್ರಿ ವಿಡಿಯೋನ. ಈಗಾಗಲೇ ನಿಮಗೆ ಇದು ಯಾವ ಚಾನಲ್ ಅಂತ ಗೊತ್ತಾಗಿದೆ. ಬಂಧುಗಳೇ, ನಾನು ಇದ್ರ ಬಗ್ಗೆ ಸಂಪೂರ್ಣ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಇದು ಮೊದಲೂರು ಚಾನಲ್ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಾದೆ, ಹೇಮಾವತಿ ನೀರು ಕಳ್ಳಂಬೆಳಕೆರೆಗೆ ಬರುತ್ತೆ. ಅಲ್ಲಿಂದ ನಮಗೆ ಶುರುವಾಗಿ ಇದು ಮೊದಲೂರು ಕೆರೆಗೆ ನಮ್ಮ TB ಜಯಚಂದ್ರ ಸಾಹೇಬ್ರವರು ಈ ಚಾನಲ್ನ ಶುರು ಮಾಡ್ತಾರೆ. ಹಿಂದೆ ನಮ್ಮ ಶಿರಾ ತಾಲೂಕು ತುಂಬ ಬರಗಾಲ ಇತ್ತು. ನಿಮ್ಗೆ ಅನಿಸುತ್ತೆ, ಈಗ ಒಂದು 10 ವರ್ಷದ ಹಿಂದಕ್ಕೆ ಹೋದರೆ ನೀರು ಕುಡಿಯೋದಕ್ಕೆ ನೀರೇ ಸಿಗ್ತಾ ಇರಲಿಲ್ಲ. 2013ರಿಂದ ಹಿಂದಕ್ಕೆ, ಆಮೇಲೆ 15 ಇದೆಲ್ಲ ನೆನ್ಪು ಮಾಡ್ಕೊತಾರೆ, ಕುಡಿಯೋ ನೀರಿಗೆ ತುಂಬ ಬರ ಆಗಿತ್ತು. ಆಗ ಇದು ಚಾನಲ್ಲು ಶುರುವಾದ ಮೇಲೆ ಇದಕ್ಕೆ ಅಡೆತಡೆ ನೂರಾರು ವಿಘ್ನಗಳು ಬಂದವು. ಆದರೆ ನೂರಾರು ವಿಘ್ನಗಳನ್ನೆಲ್ಲ ಸರಿಪಡಿಸ್ಕೊತಾ ಒಂದಷ್ಟು ದಿನಗಳ ಕಾಲ ಇದನ್ನು ಕೆಲಸ ಬರ್ತಾ ಜಯಚಂದ್ರ ಸಾಹೇಬ್ರವರ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದೇ. ಯಾಕಂದರೆ ಇದಕ್ಕೆ ಈ ಚಾನಲ್ಗೆ ಅಡಿಪಾಯ ಆಗ್ತಾಗ ಸಾವಿರಾರು ತೊಂದರೆಗಳು, ನೂರಾರು ಕಾರಣಗಳಿದ್ವು. ಆ ತೊಂದರೆಗಳೆಲ್ಲ ಸರಿಪಡಿಸಿ ಈ ಚಾನಲ್ನ ಮಾಡಿದ್ರು. ಇದಕ್ಕೆ ಬೇಕಾದಂತಹ ಮೂಲ ಏನಪ್ಪ ಅಂತಂದರೆ ಒಂದು ಹಣ ಬೇಕು, ಬಜೆಟ್ ಬೇಕು. ಈ ಬಜೆಟ್ನ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಅವರ ಒಂದು ಸರ್ಕಾರದ ಅಧಿಕಾರಿಗಳಾಗಲಿ ಇವ್ರನ್ನೆಲ್ಲ ಮನವೊಲಿಸ್ಕೊಂಡು MLA MP ಗಳನ್ನೆಲ್ಲ ಮನವೊಲಿಸ್ಕೊಂಡು ಈ ಮೊದಲೂರು ಕೆರೆಗೆ ಒಂದಷ್ಟು ಬಜೆಟ್ ತಂದು ಇದನ್ನು ಚಾನಲ್ ಮಾಡಿ ಸಂಪೂರ್ಣವಾಗಿ ನೀರು ಹರಿಬೇಕು, ನಮ್ಮ ಭಾಗ ನೀರಾವರಿ ಆಗಬೇಕು ಅಂತೇಳಿ ನೀರಾವರಿ ಹೋರಾಟಗಾರ ಆದಂತಹ ಜಯಚಂದ್ರ ಅವರು ಪಣ ತೊಟ್ಟು ನಿಂತು ಇದನ್ನು ಸಾಧನೆ ಮಾಡಿದ್ದಾರೆ. ಕೆಲವರಲ್ಲಿ ಒಂದು ಟೀಕೆ ಟಿಪ್ಪಣಿಗಳು ಸಹ ಉಂಟಾಗಿದ್ವು ಇದ್ರ ಬಗ್ಗೆ. ಹೇಗೆ ಟೀಕೆ ಟಿಪ್ಪಣಿಗಳು ಅಂತಂದರೆ, ಅವರೇನು ಜೇಬಿಂದ ತಂದಿಲ್ಲ ದುಡ್ಡು, ಅವರೇನು ಅಲ್ಲಿಂದ ತಂದಿಲ್ಲ ದುಡ್ಡು, ಹೀಗೆ ಮತ್ತು ಇದು ಇನ್ನೂ ಎಷ್ಟು ವರ್ಷ ಇದನ್ನೇ ಮೊದಲೂರು ಕೆರೆನೇ ತೋರಿಸ್ಕೊಂಡು ರಾಜಕೀಯ ಮಾಡ್ತಾರೆ, ಹೀಗೆಲ್ಲ ಒಂದಷ್ಟು ಟೀಕೆ ಟಿಪ್ಪಣಿಗಳು ಶುರುವಾದವು. ಬಂಧುಗಳೇ, ಇವತ್ತಿನ ಕಾಲದಲ್ಲಿ ಒಂದು ಮನೆ ಕಟ್ಟಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಇದು ಸುಮಾರು ದೂರ, ಅಲ್ಲಿಂದ ಇಲ್ಲಿಗೆ ಚಾನಲ್ ಮಾಡಬೇಕಂದ್ರೆ ಕಷ್ಟ ಇರಲ್ವಾ? ಬಂಧುಗಳೇ, ನಿಜಕ್ಕೂ ಇವತ್ತು ನೀರು ಬರ್ತಾ ಇದೆ. ನೀರು ಯಾರೇ ಬಿಟ್ಟಿರ್ಬೋದು, ಆದರೆ ಕ್ಯಾನಲ್ ಇಲ್ಲದೆ ನೀರು ಬರೋದಕ್ಕೆ ಸಾಧ್ಯನಾ ಅನ್ನೋದು ಒಂದನ್ನು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಂಧುಗಳೇ, ಏನೇ ಆಗಲಿ ನಮ್ಮ ತಾಲೂಕಿಗೆ ನೀರು ಬರ್ತಾ ಇದೆ, ಸಮೃದ್ಧಿಯಾಗಿದ್ದೇವೆ. ಇವತ್ತು ಕುಡಿಯೋದಕ್ಕೆ ಯಾವುದೇ ತರಹ ತೊಂದರೆ ಇಲ್ಲ. ಬೋರ್ಗಳು, ಬಾವಿಗಳು ಎಲ್ಲನ ನೋಡಿ ನೀವು, ಕೆರೆಯಿಂದಾಗಲಿ ಕೆರೆ ದೂರದಿಂದಾಗಲಿ ಎಲ್ಲ ನೀರು ಸೇಫಾಗಿ ತುಂಬ ಸಮೃದ್ಧವಾಗಿದ್ದೇವೆ. ಬಂಧುಗಳೇ, ಇವತ್ತು ನಮ್ಮ ತಾಲೂಕಿನಲ್ಲಿ ನೀವು ಕೊಳವೆ ಬಾವಿನ ಎಲ್ಲಾನ ಕೊರೆಸಿ ಒಂದು 300-400 ಅಡಿಗಳಲ್ಲೇ ನೀರು ಸಿಕ್ಬಿಡುತ್ತೆ. ಅಂತ ಒಂದು ಸಮೃದ್ಧವಾಗಿದೆ ನಮ್ಮ ತಾಲೂಕು. ಹಿಂದೆ ನೀವೇನು 2012, 13, 2010 ಈ ಕಾಲಕ್ಕೆ ಹೋದಾಗ 1000 ಅಡಿ, 1200 ಅಡಿ ಕೊರೆಸಿದ್ರು ಸಹ ನೀರು ಸಿಗ್ತಾ ಇರಲಿಲ್ಲ. ಎಷ್ಟೋ ಬೋರ್ವೆಲ್ಗಳು ಫೇಲ್ ಆಗಿದ್ದಾವೆ. ರೈತರು ತೋಟಗಳನ್ನ ಉಳಿಸಿಕೊಳ್ಳೋಕ್ಕಾಗದೆ ಒದ್ದಾಡಿ ತೋಟಗಳನ್ನೇ ಒಣಗಿ ಬಿಟ್ಟಿದ್ದಂತಹ ಕಾಲ ಇತ್ತು. ಆದರೆ ನಮ್ಮ ತಾಲೂಕಿಗೆ ನೀರು ಬಂದ ಮೇಲೆ ಸಮೃದ್ಧಿಯಾಗಿದ್ದೇವೆ. ಇದು ಮೊದಲೂರು ಚಾನಲ್ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಾದೆ, ಹೇಮಾವತಿ ನೀರು ಕಳ್ಳಂಬೆಳಕೆರೆಗೆ ಬರುತ್ತೆ. ಅಲ್ಲಿಂದ ನಮಗೆ ಶುರುವಾಗಿ ಇದು ಮೊದಲೂರು ಕೆರೆಗೆ ನಮ್ಮ TB ಜಯಚಂದ್ರ ಸಾಹೇಬ್ರವರು ಈ ಚಾನಲ್ನ ಶುರು ಮಾಡ್ತಾರೆ. ಹಿಂದೆ ನಮ್ಮ ಶಿರಾ ತಾಲೂಕು ತುಂಬ ಬರಗಾಲ ಇತ್ತು. ನಿಮ್ಗೆ ಅನಿಸುತ್ತೆ, ಈಗ ಒಂದು 10 ವರ್ಷದ ಹಿಂದಕ್ಕೆ ಹೋದರೆ ನೀರು ಕುಡಿಯೋದಕ್ಕೆ ನೀರೇ ಸಿಗ್ತಾ ಇರಲಿಲ್ಲ. 2013, 2013ರಿಂದ ಹಿಂದಕ್ಕೆ,
ಆಮೇಲೆ 15 ಇದೆಲ್ಲ ನೆನ್ಪು ಮಾಡ್ಕೊತಾರೆ. ಕುಡಿಯೋ ನೀರಿಗೆ ತುಂಬ ಬರ ಆಗಿತ್ತು. ಆಗ ಇದು ಚಾನಲ್ಲು ಶುರುವಾಗಿತ್ತು. ಶುರುವಾದ ಮೇಲೆ ಇದಕ್ಕೆ ಅಡೆತಡೆ ನೂರಾರು ವಿಘ್ನಗಳು ಬಂದವು. ಆದರೆ ನೂರಾರು ವಿಘ್ನಗಳನ್ನೆಲ್ಲ ಸರಿಪಡಿಸ್ಕೊತಾ ಒಂದಷ್ಟು ದಿನಗಳ ಕಾಲ ಇದನ್ನು ಕೆಲಸ ಮಾಡ್ತಾ ಜಯಚಂದ್ರ ಸಾಹೇಬ್ರವರ ಸಾಧನೆ ನಿಜಕ್ಕೂ ಅಂತಹ ಮೆಚ್ಚುವಂಥದ್ದೇ. ಯಾಕಂದರೆ ಇದಕ್ಕೆ ಈ ಚಾನಲ್ಗೆ ಅಡಿಪಾಯ ಆಗ್ತಾಗ ಸಾವಿರಾರು ತೊಂದರೆಗಳು, ನೂರಾರು ಕಾರಣಗಳಿದ್ವು. ಆ ತೊಂದರೆಗಳೆಲ್ಲ ಸರಿಪಡಿಸಿ ಈ ಚಾನಲ್ನ ಮಾಡಿದ್ರು. ಇದಕ್ಕೆ ಬೇಕಾದಂತಹ ಮೂಲ ಏನಪ್ಪ ಅಂತಂದರೆ ಒಂದು ಹಣ ಬೇಕು, ಬಜೆಟ್ ಬೇಕು. ಈ ಬಜೆಟ್ನ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಅವರ ಒಂದು ಸರ್ಕಾರದ ಅಧಿಕಾರಿಗಳಾಗಲಿ ಇವ್ರನ್ನೆಲ್ಲ ಮನವೊಲಿಸ್ಕೊಂಡು MLA MP ಗಳನ್ನೆಲ್ಲ ಮನವೊಲಿಸ್ಕೊಂಡು ಈ ಮದ್ಲೂರು ಕೆರೆಗೆ ಒಂದಷ್ಟು ಬಜೆಟ್ ತಂದು ಇದನ್ನು ಕ್ಯಾನಲ್ ಮಾಡಿ ಸಂಪೂರ್ಣವಾಗಿ ನೀರು ಹರಿಬೇಕು, ನಮ್ಮ ಭಾಗ ನೀರಾವರಿ ಆಗಬೇಕು ಅಂತೇಳಿ ನೀರಾವರಿ ಹೋರಾಟಗಾರ ಆದಂತಹ ಜಯಚಂದ್ರ ಅವರು ಪಣ ತೊಟ್ಟು ನಿಂತು ಇದನ್ನು ಸಾಧನೆ ಮಾಡಿದ್ದಾರೆ. ಕೆಲವರಲ್ಲಿ ಒಂದು ಟೀಕೆ ಟಿಪ್ಪಣಿಗಳು ಸಹ ಉಂಟಾಗಿದ್ವು ಇದ್ರ ಬಗ್ಗೆ. ಹೇಗೆ ಟೀಕೆ ಟಿಪ್ಪಣಿಗಳು ಅಂತಂದರೆ ಅವರೇನು ಜೇಬಿಂದ ತಂದಿಲ್ಲ ದುಡ್ಡು, ಅವರೇನು ಅಲ್ಲಿಂದ ತಂದಿಲ್ಲ ದುಡ್ಡು, ಹೀಗೆ ಮತ್ತು ಇದು ಇನ್ನೂ ಎಷ್ಟು ವರ್ಷ ಇದನ್ನೇ ಮದ್ಲೂರು ಕೆರೆನೇ ತೋರಿಸ್ಕೊಂಡು ರಾಜಕೀಯ ಮಾಡ್ತಾರೆ, ಹೀಗೆಲ್ಲ ಒಂದಷ್ಟು ಟೀಕೆ ಟಿಪ್ಪಣಿಗಳು ಶುರುವಾದವು. ಬಂಧುಗಳೇ, ಇವತ್ತಿನ ಕಾಲದಲ್ಲಿ ಒಂದು ಮನೆ ಕಟ್ಟಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಇದು ಸುಮಾರು ದೂರ, ಅಲ್ಲಿಂದ ಇಲ್ಲಿಗೆ ಕ್ಯಾನಲ್ ಮಾಡಬೇಕಂದ್ರೆ ಕಷ್ಟ ಇರಲ್ವಾ ಬಂಧುಗಳೇ? ನಿಜಕ್ಕೂ ಇವತ್ತು ನೀರು ಬರ್ತಾ ಇದೆ, ನೀರು ಯಾರೇ ಬಿಟ್ಟಿರ್ಬೋದು, ಆದರೆ ಕ್ಯಾನಲ್ ಇಲ್ಲದೆ ನೀರು ಬರೋದಕ್ಕೆ ಸಾಧ್ಯನಾ ಅನ್ನೋದು ಒಂದನ್ನು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಂಧುಗಳೇ, ಏನೇ ಆಗಲಿ ನಮ್ಮ ತಾಲೂಕಿಗೆ ನೀರು ಬರ್ತಾ ಇದೆ, ಸಮೃದ್ಧಿಯಾಗಿದ್ದೇವೆ. ಇವತ್ತು ಕುಡಿಯೋದಕ್ಕೆ ಯಾವುದೇ ತರಹ ತೊಂದರೆ ಇಲ್ಲ. ಬೋರ್ಗಳು, ಬಾವಿಗಳು ಎಲ್ಲನ ನೋಡಿ ನೀವು, ಕೆರೆಯಿಂದಾಗಲಿ ಕೆರೆ ದೂರದಿಂದಾಗಲಿ ಎಲ್ಲ ನೀರು ಸೇಫಾಗಿ ತುಂಬ ಸಮೃದ್ಧವಾಗಿದ್ದೇವೆ ಬಂಧುಗಳೇ. ಇವತ್ತು ನಮ್ಮ ತಾಲೂಕಿನಲ್ಲಿ ನೀವು ಕೊಳವೆ ಬಾವಿನ ಎಲ್ಲಾನ ಕೊರೆಸಿ ಒಂದು 300-400 ಅಡಿಗಳಲ್ಲೇ ನೀರು ಸಿಕ್ಬಿಡುತ್ತೆ. ಅಂತ ಒಂದು ಸಮೃದ್ಧವಾಗಿದೆ ನಮ್ಮ ತಾಲೂಕು. ಹಿಂದೆ ನೀವೇನು 2012, 13, 2010 ಈ ಕಾಲಕ್ಕೆ ಹೋದಾಗ 1000 ಅಡಿ, 1200 ಅಡಿ ಕೊರೆಸಿದ್ರು ಸಹ ನೀರು ಸಿಗ್ತಾ ಇರಲಿಲ್ಲ. ಎಷ್ಟೋ ಬೋರ್ವೆಲ್ಗಳು ಫೇಲ್ ಆಗಿದ್ದಾವೆ. ರೈತರು ತೋಟಗಳನ್ನ ಉಳಿಸಿಕೊಳ್ಳೋಕ್ಕಾಗದೆ ಒದ್ದಾಡಿ ತೋಟಗಳನ್ನೇ ಒಣಗಿ ಬಿಟ್ಟಿದ್ದಂತಹ ಕಾಲ ಇತ್ತು. ಆದರೆ ನಮ್ಮ ತಾಲೂಕಿಗೆ ನೀರು ಬಂದ ಮೇಲೆ ಸಮೃದ್ಧಿಯಾಗಿದ್ದೇವೆ. ನಾವು ಏನೇ ಆಗಲಿ ನೀರನ್ನು ತಂದುಕೊಟ್ಟವ್ರನ್ನ ಮರಿಬಾರ್ದು. ಇನ್ನೂ ಸಹ ಇಂಥ ಕೆಲಸಗಳನ್ನ ಅಭೂತಪೂರ್ವವಾಗಿ ಮಾಡಲಿ ಅಂತೇಳಿ ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಜಯಚಂದ್ರ ಅಪ್ಪಾಜಿಗೆ ಶುಭಾಶಯ ಹೇಳೋಣ. ಬಂಧುಗಳೇ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಶೇರ್ ಮಾಡಿ. ಮತ್ತು ಈ ನೀರನ್ನು ನಾವೆಲ್ಲರೂ ನಮ್ಮ ಶಿರಾ ತಾಲೂಕಿನ ಎಲ್ಲ ಜನಗಳ ಮುಖಾಂತರ ನಾನು ಜಯಚಂದ್ರ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇದೇ ನೀರನ್ನು ಮದ್ಲೂರು ಕೆರೆ ತುಂಬಿ ಕೋಡಿ ಹೋಗೋವರೆಗೂ ಹರಿಸ್ಬೇಕು. ಇನ್ನು ಡಿಸೆಂಬರ್ವರೆಗೂ ಬರಲಿ ನೀರು ಅಂತೇಳಿ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ.